ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇದೀಗ ಹೆಡ್ಲೈನ್ಸ್. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ, ಭೀಕರ ಅಪಘಾತದಲ್ಲಿ ಚಾಲಕ ಸ್ಥಳದಲ್ಲೇ ಸಾವು. ಕಾರೊಂದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ತುಂಬೆಯಲ್ಲಿ ನಡೆದಿದೆ. ಮೃತರನ್ನು ಪಾವೂರು ನಿವಾಸಿ ನೌಫಲ್ ಎಂದು ಗುರುತಿಸಲಾಗಿದೆ. ಇವರು ಶನಿವಾರ ಬೆಳಗ್ಗೆ ಬಿಸಿ ರೋಡು ಕೈಕಂಬ ನಿವಾಸಿ ಉಸ್ಮಾನ್ ಎಂಬವರಿಗೆ ಸೇರಿದ ಶಿಫ್ಟ್ ಕಾರ್ ಖರೀದಿಸಿ ಅದನ್ನು ತೆಗೆದುಕೊಂಡು ಹೋಗುವ ವೇಳೆ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಸ್ಥಳಕ್ಕೆ ಎಸ್ಐ ಸಂಜೀವ್ ಅವರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಲ್ಲಮಜಲು ಕುವಡ್ಕ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವ ಆರೋಪದಡಿ ಆರೋಪಿಗಳ ವಿರುದ್ಧ ಕೇಸು ದಾಖಲಾಗಿದೆ. ಬೀಮೂಡ ಗ್ರಾಮದ ಪಲ್ಲಮಜಲು ಎಂಬಲ್ಲಿ ನಡೆಯುತ್ತಿರುವ ಕಪ್ಪುಗಲ್ಲು ಗಣಿಗಾರಿಕೆ ವಿರುದ್ಧ ಗ್ರಾಮಸ್ಥರು ಅಕ್ರಮ ಎಂದು ಆರೋಪಿಸಿ ತಹಶೀಲ್ದಾರ್, ಜಿಲ್ಲಾಧಿಕಾರಿ ಹಾಗೂ ಗಣಿ ಇಲಾಖೆಗೆ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಅಧಿಕಾರಿಗಳು ತನಿಖೆ ನಡೆಸಿದಾಗ ಅಕ್ರಮ ಬಯಲಾಗಿದೆ. ಮಂಗಳೂರು ಹಿರಿಯ ಭೂವಿಜ್ಞಾನಿ ಅವರ ಕಚೇರಿ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಸಂದೀಪ್ ಜಿ ಇವರು ಬೀಮೂಡ ಗ್ರಾಮದ ಕುವಡ್ಕ ನಿವಾಸಿಗಳಾದ ಜೋಸೆಫ್ ಡಿ ಕುನ್ಹಾ ಹಾಗೂ ಮರ್ವಿನ್ ಗೋವಿಯಸ್ ಅವರ ವಿರುದ್ಧ ದೂರು ನೀಡಿದ್ದಾರೆ. ಇದೀಗ ಅತಿಕ್ರಮಣ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡಿದ ಆರೋಪದ ಮೇಲೆ ಮಾಲಕರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಎಂದು ನಗರ ಠಾಣಾ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಬಂಟ್ವಾಳ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಕ್ಕೂಟದ ವತಿಯಿಂದ ಗೌರವ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ವಯೋವೃತ್ತಿ ಹೊಂದಿರುವ ಮಣಿನಾಲ್ಕೂರು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ ಶೆಟ್ಟಿ, ಕಜಕಾರು ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಸರಸ್ವತಿ, ಇಟ್ಕಿದು ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ನಾಯ್ಕ್ ಅವರಿಗೆ ಗೌರವ ಅಭಿನಂದನಾ ಕಾರ್ಯಕ್ರಮ ಬಂಟ್ವಾಳ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಕೇಂದ್ರ ಬ್ಯಾಂಕ್ ಬಿಸಿ ರೋಡು ಶಾಖೆ ಇಲ್ಲಿನ ಸಭಾಂಗಣದಲ್ಲಿ ನಡೆಯಿತು. 12 ರೂಪಾಯಿಗೆ ಸಂಬಳಕ್ಕೆ ಸೇರಿದ ಸುಧಾಕರ್ ಅವರು ಇವತ್ತು ಸಂಬಳ ಬಂತು ನಾನು ಕೇಳಲಿಲ್ಲ, ಸಂಬಳ ನಾನು ಕೇಳಲಿಲ್ಲ. ಹಾಗೆ ಒಳ್ಳೆ ಕೆಲಸ. ನಾನು ಮೊನ್ನೆ ಹನುಮಗಿರಿಯ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಗುಡ್ಡೆಲ್ಲ ಕೂತು 1-2-3 ಜನ ಹೋಗಿದ್ದು, ಜೊತೆ ಹೋಗಿದ್ದು. ನನಗೆ ಅನಿಸ್ತು ನಾನು ಇಲ್ಲಿ ಬರಬೇಕಾಗಿತ್ತ. ಪಂಚಮುಖಿಯಾಗಿ ಕೆಲಸ ಮಾಡುವಂಥ ಸಹಕಾರ ಸಂಘದ ಮಧ್ಯೆ ಸಹಕಾರದಲ್ಲಿ ಇರುವಂಥ ನಾನು ಇಲ್ಲಿಗೆ ಬರಬೇಕಾಗಿತ್ತ ಅಂತ ನನಗೊಮ್ಮೆ ಪ್ರಶ್ನೆ ನನ್ನಲ್ಲಿ ಮೂಡಿತು. 3 ಚಕ್ರವನ್ನು ಅವರು 4 ಚಕ್ರಕ್ಕೆ ತಗೊಳ್ಳೋದು ನಾಯಕರು ಅಲ್ಲ, ಪಂಚಮುಖಿಯಾದ ಸಹಕಾರ ಸಂಘ. ಪಂಚಮುಖಿ ಸಹಕಾರ ಸಂಘದ ಆಡಳಿತ ಮಂಡಳಿ, ಅದರ ಸಿಇಒ ನೇತೃತ್ವದ ಸಿಬ್ಬಂದಿ ವರ್ಗ, ಆ ಬ್ಯಾಂಕಿನ ಸದಸ್ಯರುಗಳು, ಸಹಕಾರಿ ಇಲಾಖೆ ಮತ್ತು ನಿಮ್ಮಲ್ಲಿ ವ್ಯವಹಾರ ಮಾಡುವಂತಹ ಸದಸ್ಯೇತರ ಗ್ರಾಹಕರು, 5 ಮಂದಿಗಳು ಸೇರಿದಾಗ ಮಾತ್ರ ಆ ಸಹಕಾರ ಸಂಘ ಬೆಳವಣಿಗೆ ಆಗಿದೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್.
Electronics, Furnitures and Home Appliances, Navin Madantyar.